ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಚಿಂಟುಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಹೊಸ ನೇಮಕಾತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ನೇಮಕಾತಿ ಅಂತ ನೋಡೋದಾದರೆ, KMF ಶಿಮುಲ್ನವರು ಹೊಸದಾಗಿ 194 ಪೋಸ್ಟ್ಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಅಧಿಕೃತವಾಗಿ ನಿನ್ನೆಯಿಂದ ನವೆಂಬರ್ 14ನೇ ತಾರೀಕು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಪ್ರಕಟಣೆಯಲ್ಲಿ 194 ಹುದ್ದೆಗಳಿಗೆ ಸ್ಯಾಲ್ರಿ ಬಂದು 34,000ದಿಂದ 1,55,000ವರೆಗೂ ಸಂಬಳದೊಂದಿಗೆ ಈ ಒಂದು ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, 194 ಹುದ್ದೆಗಳು, 10ನೇ ತರಗತಿ, ITI ಪದವಿ, ವೇತನ 34ರಿಂದ 155. KMF ಶಿಮುಲ್ ನೇಮಕಾತಿ, ಹಾಲು ಉತ್ಪಾದಕರ ಒಕ್ಕೂಟ ಹೊಸ ನೇಮಕಾತಿಯನ್ನು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ವಿವರವನ್ನು ತಿಳ್ಕೊಳ್ಳೋಣ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ. ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿನ ಹುದ್ದೆಗಳಿಗೆ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ, ಸ್ಥಳ, ಶೈಕ್ಷಣಿಕ ಅರ್ಹತೆ, ವಯೋಮಾನ, ಅರ್ಜಿ ಸಲ್ಲಿಕೆ ವಿಧಾನ ಹಾಗೂ ಇತರೆ ಮಾಹಿತಿಯನ್ನು ಕೆಳಗಡೆ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಇದು ಕನ್ನಡದಲ್ಲೇ ಇರೋದ್ರಿಂದ ನೋಡ್ಬೋದು. ನೀವು ಇಂಗ್ಲೀಷ್ನಲ್ಲಿ ಬೇಕಾದರೆ ನೀವು ಅಲ್ಲಿ ಗೂಗಲ್ ಸರ್ಚ್ ಮಾಡಿದ್ರೆ KMF ಶಿಮುಲ್ 2025 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ನಲ್ಲಿ ಕೂಡ ಬರುತ್ತೆ. ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹುದ್ದೆಗಳು ನೋಡೋದಾದರೆ ಸ್ನೇಹಿತರೆ ಬನ್ನಿ. ಸಹಾಯಕ ವ್ಯವಸ್ಥಾಪಕರು ಆಡಳಿತ ಕ್ಷೇತ್ರ, ಸಹಾಯಕ ವ್ಯವಸ್ಥಾಪಕರು F&F ಕ್ಷೇತ್ರ, MIS ಸಿಸ್ಟಮ್ ಆಫೀಸರ್, ಮಾರುಕಟ್ಟೆ ಅಧಿಕಾರಿ, ತಾಂತ್ರಿಕ ಅಧಿಕಾರಿ, ಮೆಕ್ಯಾನಿಕಲ್ಲು, ತಾಂತ್ರಿಕ ಅಧಿಕಾರಿ ಅಭಿಯಂತರ, ಎಲೆಕ್ಟ್ರಿಕಲ್, ತಾಂತ್ರಿಕ ಅಧಿಕಾರಿ ಗಣನಿಯಂತ್ರಣ, ಕೆಮಿಸ್ಟ್ರಿ ತಾಂತ್ರಿಕ ಅಧಿಕಾರಿ, ಮೈಕ್ರೋಬಯಾಲಜಿ ಮತ್ತು ತಾಂತ್ರಿಕ ಅಧಿಕಾರಿ DT, ಕೆಮಿಸ್ಟ್ ದರ್ಜೆ 1, ಕೆಮಿಸ್ಟ್ರಿ ದರ್ಜೆ 2, ಕೆಮಿಸ್ಟ್ ದರ್ಜೆ 1, ಮೈಕ್ರೋಬಯಾಲಜಿ ಇದೆ, ವಿಸ್ತರಣಾಧಿಕಾರಿ ದರ್ಜೆ 3, ಆಡಳಿತ ಸಹಾಯಕ ದರ್ಜೆ 2, ಲೆಕ್ಕ ಸಹಾಯಕ ದರ್ಜೆ 2, ಮಾರುಕಟ್ಟೆ ಸಹಾಯಕ ದರ್ಜೆ 2, ಕೆಮಿಸ್ಟ್ ದರ್ಜೆ 2, ಕೆಮಿಸ್ಟ್ರಿ ದರ್ಜೆ 2 ಮೈಕ್ರೋಬಯಾಲಜಿ, ಕಿರಿಯ ಸಿಸ್ಟಮ್ ಆಪರೇಟರು, ಶೀಘ್ರ ಲಿಪಿಗಾರರು ದರ್ಜೆ 2ಕ್ಕೆ, ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್, ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್, ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್, ಕಿರಿಯ ತಾಂತ್ರಿಕರು ಫಿಟ್ಟರ್, ಕಿರಿಯ ತಾಂತ್ರಿಕರು ವೆಲ್ಡರ್. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಪೂರ್ಣ ವಿವರಣೆ ನೋಡೋಕೆ ಹೋದರೆ ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ನೋಟಿಫಿಕೇಷನ್ ಇದೆ ತೋರಿಸ್ತೀನಿ. ಅದರಲ್ಲಿ ನಿಮಗೆಲ್ಲ ಡೀಟೇಲು, ಕ್ಯಾಟಗರಿ ವೈಸು, ರಿಸರ್ವೇಷನ್ನು ಎಲ್ಲ ಕೋಟ ಅದರಲ್ಲಿ ಇರ್ತದೆ. ನೀವು ಬೇಕಾದರೆ ವೆರಿಫಿಕೇಷನ್ ಮಾಡ್ಕೋಬೋದು. ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಈ 3 ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಇನ್ನು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಸ್ನೇಹಿತರೆ, ಒಟ್ಟು 194 ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ. 194 ಜಾಬ್ ಕಾಲ್ಫರ್ ಮಾಡಿದ್ದಾರೆ. ಅದರಲ್ಲಿ ಸಹಾಯಕ ವ್ಯವಸ್ಥಾಪಕರು AHAI ಅಂತೇಳಿ ಅದಕ್ಕೆ 17 ಪೋಸ್ಟ್ ಇದೆ. ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತ ಕ್ಷೇತ್ರಕ್ಕೆ 1 ಪೋಸ್ಟ್ ಇದೆ. ಸಹಾಯಕ ವ್ಯವಸ್ಥಾಪಕರು F&F ಪೋಸ್ಟಿಗೆ ಕ್ಷೇತ್ರದಲ್ಲಿ 3 ಪೋಸ್ಟ್ ಇದ್ದಾವೆ. MIS ಸಿಸ್ಟಮ್ ಆಫೀಸರ್ ಪೋಸ್ಟು 1 ಇದೆ. ಮಾರುಕಟ್ಟೆ ಅಧಿಕಾರಿ 2 ಪೋಸ್ಟ್ ಇದೆ. ತಾಂತ್ರಿಕ ಅಧಿಕಾರಿ 2 ಪೋಸ್ಟ್ ಇದೆ. ತಾಂತ್ರಿಕ ಅಧಿಕಾರಿ ಗಣನಿಯಂತ್ರಣ ಕ್ಷೇತ್ರದಲ್ಲಿ 2 ಪೋಸ್ಟ್ ಇದೆ. ತಾಂತ್ರಿಕ ಅಧಿಕಾರಿ DT ಕ್ಷೇತ್ರದಲ್ಲಿ 14 ಪೋಸ್ಟ್ ಇದೆ. ಇನ್ನು ಕೆಮಿಸ್ಟರು ದರ್ಜೆ 1 4 ಪೋಸ್ಟ್ ಇದೆ. ವಿಸ್ತರಣಾ ದರ್ಜೆ 3ರಲ್ಲಿ 17 ಪೋಸ್ಟ್ ಇದೆ. ಆಡಳಿತ ಸಹಾಯಕ ದರ್ಜೆ 4ರಲ್ಲಿ 17 ಪೋಸ್ಟ್ ಇದೆ. ಲೆಕ್ಕ ಸಹಾಯಕ ದರ್ಜೆ 2ರಲ್ಲಿ 12 ಪೋಸ್ಟ್ ಇದೆ. ಮಾರುಕಟ್ಟೆ ಸಹಾಯಕ ದರ್ಜೆ 2ನಲ್ಲಿ 10 ಪೋಸ್ಟ್ ಇದೆ. ಕೆಮಿಸ್ಟರ್ ದರ್ಜೆ 2ನಲ್ಲಿ 28 ಪೋಸ್ಟ್ ಇದೆ. ಕಿರಿಯ ಸಿಸ್ಟಮ್ ಆಪರೇಟರ್ 13 ಇದೆ. ಶೀಘ್ರ ಲಿಪಿಗಾರರು 1 ಇದೆ. ಕಿರಿಯ ತಾಂತ್ರಿಕರು 50 ಪೋಸ್ಟ್ ಇದೆ ಸ್ನೇಹಿತರೆ. ಇನ್ನು ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಈ ಒಂದು ಎಲ್ಲ ಹುದ್ದೆಗಳಿಗೆ ತಕ್ಕಂತೆ ಎಜುಕೇಷನನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ. ನೋಟಿಫಿಕೇಷನ್ ತೋರಿಸ್ತೀನಿ. ಈಗ ಸದ್ಯದಲ್ಲಿ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಸಂಗೋಪನಾ ವಿಷಯದಲ್ಲಿ BVSc ಆ್ಯಂಡ್ AH ಪದವಿಯನ್ನೇ ಹೊಂದಿರಬೇಕಾಗುತ್ತೆ. ಯಾವುದು ಸಹಾಯಕ ವ್ಯವಸ್ಥಾಪಕರಿಗೆ. ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತಕ್ಕೆ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷಗಳ ಪೂರ್ಣಾವಧಿ
MBA ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷ ಸೇವಾ ಅನುಭವ ಹಾಗೂ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕಾಗುತ್ತೆ. ಇನ್ನು ಸಹಾಯಕ ವ್ಯವಸ್ಥಾಪಕರು ಕೃಷಿ ವಿಷಯದಲ್ಲಿ BSc ಕೃಷಿ ಪದವಿ ಹೊಂದಿರಬೇಕು, BSc ಆಗಿರಬೇಕಾಗುತ್ತೆ. ಇನ್ನು MIS ಸಿಸ್ಟಮ್ ಆಫೀಸರ್ಗೆ BE ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಇಂಜಿನಿಯರಿಂಗು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಮಾರುಕಟ್ಟೆ ಅಧಿಕಾರಿಗೆ BCom BSc BBM ಡಿಗ್ರಿ ಜೊತೆಗೆ ಮಾರುಕಟ್ಟೆಯಲ್ಲಿ 3 ಇಯರ್ಸು ಅನುಭವವನ್ನು ಹೊಂದಿರಬೇಕಾಗುತ್ತೆ. ಇನ್ನು ನೆಕ್ಸ್ಟು ತಾಂತ್ರಿಕ ಅಧಿಕಾರಿ ಅಭಿಯಂತರ ಕ್ಷೇತ್ರದಲ್ಲಿ ಮೆಕ್ಯಾನಿಕಲ್ಗೆ BE ಮೆಕ್ಯಾನಿಕಲ್ ಡಿಗ್ರಿ ಆಗಿರಬೇಕಾಗುತ್ತೆ. ತಾಂತ್ರಿಕ ಅಧಿಕಾರಿ ಅಭಿಯಂತರ ಎಲೆಕ್ಟ್ರಾನಿಕ್ಸ್ಗೆ BE ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಪದವಿ ಹೊಂದಿರಬೇಕಾಗುತ್ತೆ. ತಾಂತ್ರಿಕ ಅಧಿಕಾರಿ ಗಣನಿಯಂತ್ರಣ ಕೆಮಿಸ್ಟ್ರಿ ಅವರಿಗೆ MSc ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿ PG ಜೊತೆಗೆ ಕಂಪ್ಯೂಟರ್ನ ಹೊಂದಿರಬೇಕಾಗುತ್ತೆ. ತಾಂತ್ರಿಕ ಅಧಿಕಾರಿ ಮೈಕ್ರೋಬಯಾಲಜಿ ಅಂತ ಇದೆಯಲ್ಲ, ಆ ಒಂದಕ್ಕೆ MSc ಮೈಕ್ರೋಬಯಾಲಜಿ PG ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕಾಗುತ್ತೆ. ತಾಂತ್ರಿಕ ಅಧಿಕಾರಿ BTech. ಇನ್ನು ಕೆಮಿಸ್ಟ್ರಿ ದರ್ಜೆ 1ಗೆ BSc ಕೆಮಿಸ್ಟ್ರಿ ಕಾಂಬಿನೇಷನ್ ಆಗಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೈಕ್ರೋಬಯಾಲಜಿ ದರ್ಜೆ 1 ಮತ್ತು 2 ಕೆಮಿಸ್ಟ್ ಪದವಿಗೆ ಕೆಮಿಸ್ಟು ಹುದ್ದೆಗೆ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕಾಗುತ್ತೆ. ಇನ್ನು ವಿಸ್ತರಣಾಧಿಕಾರಿ ದರ್ಜೆ 3ರಲ್ಲಿ ಯಾವುದೇ ಪದವಿ ಅಂದರೆ ಎನಿ ಡಿಗ್ರಿ ಕಂಪ್ಯೂಟರು ಹೊಂದಿರತಕ್ಕಂಥ ಎನಿ ಡಿಗ್ರಿ ಅವರು ಹಾಕ್ಬೋದು. ಇನ್ನು ಆಡಳಿತ ಸಹಾಯಕ ದರ್ಜೆ 2ಗೆ ಅದಕ್ಕೂ ಅಷ್ಟೇ ಎನಿ ಡಿಗ್ರಿ ಸಿಸ್ಟಮ್ ಆಪ್ರೇಟಿಂಗ್ ಬರೋ ಅಂಥವ್ರು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ಲೆಕ್ಕ ಸಹಾಯಕ ದರ್ಜೆ BCom ಪದವಿಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರು ಕಂಪಲ್ಸರಿಯಾಗಿ ಹೊಂದಿರಬೇಕಾಗುತ್ತೆ. ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 2 ಅದಕ್ಕೆ BBM BSc BCom ಪದವಿಯೊಂದಿಗೆ ಮಿನಿಮಮ್ಮು ಸಿಸ್ಟಮ್ ಆಪ್ರೇಟಿಂಗ್ ಎಲ್ಲ ಪೋಸ್ಟ್ಗಳಿಗೂ ಸ್ನೇಹಿತರೆ ಕಂಪ್ಲೀಟಾಗಿ ನೀವೊಂದು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಕಂಪ್ಯೂಟರ್ ಟ್ರೈನಿಂಗನ್ನು ತೊಗೊಂಡಿರ್ಬೇಕಾಗುತ್ತೆ. ಪ್ರತಿಯೊಂದು ಕೋರ್ಸಿಗೂ ಸಿಸ್ಟಮ್ ಆಪ್ರೇಟಿಂಗು ಕಂಪಲ್ಸರಿ ಇದೆ. ನೆಕ್ಸ್ಟ್ ಕಿರಿಯ ಸಿಸ್ಟಮ್ ಆಪ್ರೇಟರ್ ಯಾವುದೇ ಎನಿ ಡಿಗ್ರಿ 1 ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಗಿರಬೇಕಾಗುತ್ತೆ. ಇನ್ನು ಶೀಘ್ರ ಲಿಪಿಗಾರರು ಎನಿ ಡಿಗ್ರಿ ಇಂಗ್ಲೀಷ್ ಆ್ಯಂಡು ಕನ್ನಡ ಶಾರ್ಟ್ ಹ್ಯಾಂಡೊಂದಿಗೆ ಮಾಮೂಲಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಟೈಪಿಂಗ್ ಕ್ಲೀನಾಗಿ ಬರಬೇಕು. ನೆಕ್ಸ್ಟ್ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ರೆಫ್ರಿಜರೇಟರ್ ಫಿಟ್ಟರ್ ವೆಲ್ಡರ್ಗೆ SSLCಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಆಯಾ ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ NCVT ಸರ್ಟಿಫಿಕೇಟ್ ಹೊಂದಿರತಕ್ಕದ್ದು. ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ಗೆ 2 ವರ್ಷ ಪ್ರಮಾಣ ಪತ್ರ ಹೊಂದಿರಬೇಕಂತ SSLCಯೊಂದಿಗೆ ಬಾಯ್ಲರ್ ಅಟೆಂಡೆಂಟ್ ಆಗಿ. ಇನ್ನು ಉದ್ಯೋಗ ಮಾಹಿತಿ ಅದು ನಮ್ಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಉದ್ಯೋಗ ಏನಾದರೂ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ. ಅದು ನಮಗೆ ಇಲ್ಲಿ ಅನ್ವಯಿಸಲ್ಲ. ಇನ್ನು ವಯೋಮಾನ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 41 ವರ್ಷ, ಜನರಲ್ ಕ್ಯಾಟಗರಿನವ್ರಿಗೆ 38 ವರ್ಷ. ಇನ್ನು ನೆಕ್ಸ್ಟ್ ಈ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆಂದರೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 85ಕ್ಕೆ ಇಳಿಸಿ ಹಾಗೂ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೆರಿಟ್ ಹಾಗೂ ಮೀಸಲಾತಿ ಆಧಾರದಲ್ಲಿ ಈ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಇನ್ನು ಸ್ಯಾಲ್ರಿ ನೋಡೋಕೆ ಬಂದರೆ ಇನ್ನು ಸಹಾಯಕ ವ್ಯವಸ್ಥಾಪಕರಿಗೆ 83ರಿಂದ 155 ಇದೆ. ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತ ಕ್ಷೇತ್ರಕ್ಕೆ 83ರಿಂದ 155 ಅಂದರೆ 1,55,000. ಸಹಾಯ ವ್ಯವಸ್ಥಾಪಕರು F&F ಕ್ಷೇತ್ರದಲ್ಲಿ 83,000ದಿಂದ 155 ಇದೆ. ಇನ್ನು MIS ಸಿಸ್ಟಮ್ ಆಫೀಸರ್ಸ್ಗೆ 69,000ದಿಂದ 134 ಇದೆ. ಇನ್ನು ಮಾರುಕಟ್ಟೆ ಅಧಿಕಾರಿಗೆ 69ರಿಂದ 134 ಇದೆ. ತಾಂತ್ರಿಕ ಅಧಿಕಾರಿ ಅಭಿಯಂತರ ಕ್ಷೇತ್ರದಲ್ಲಿ 69ರಿಂದ 134 ಹಾಕಿದ್ದಾರೆ. ಇನ್ನು ಟೆಕ್ನಿಕಲ್ ಆಫೀಸರ್ ಗಣನಿಯಂತ್ರಣ 69ರಿಂದ 134. ತಾಂತ್ರಿಕ ಅಧಿಕಾರಿ DTಗೆ 69 250ರಿಂದ 134 200. ಇನ್ನು ಕೆಮಿಸ್ಟ್ ದರ್ಜೆ 1ಅವ್ರಿಗೆ 54,000ದಿಂದ 99,000. ಇನ್ನು ವಿಸ್ತರಣೆ ಅಧಿಕಾರಿ ಜನರಲ್ ದರ್ಜೆ 3ಅವ್ರಿಗೆ 54ರಿಂದ 99,000. ಆಡಳಿತ ಸಹಾಯಕ ದರ್ಜೆ 2 ಅವರಿಗೆ 44,000ದಿಂದ 83,000. ಲೆಕ್ಕ ಸಹಾಯಕ ದರ್ಜೆ 2 ಕ್ಷೇತ್ರದಲ್ಲಿ 44,000ದಿಂದ 83,000. ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 44,000ದಿಂದ 83. ಕೆಮಿಸ್ಟ್ ದರ್ಜೆ 2ನಲ್ಲಿ 44,225ರಿಂದ 83,700. ಕಿರಿಯ ಸಿಸ್ಟಮ್ ಆಪ್ರೇಟರ್ 44,000ದಿಂದ 83,000. ಶೀಘ್ರ ಲಿಪಿಗಾರರು ದರ್ಜೆ 2ರಲ್ಲಿ
44,000ದಿಂದ 83,700, ಕಿರಿಯ ತಾಂತ್ರಿಕರು 34,000ದಿಂದ 67,000 ಈ ಒಂದು ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಕೆಯ ವಿಧಾನ ನೋಡೋದಾದರೆ ಇದು ಯಾವುದೇ ರೀತಿ ಆಫ್ಲೈನ್ ಅರ್ಜಿ ಆಗಿರೋದಿಲ್ಲ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊದಲು ಆನ್ಲೈನ್ ಮೂಲಕ ಮೇಯ್ನು ಶಿಮುಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಇಟ್ಕೊಂಡು ನಂತರ ಅಲ್ಲೇ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದೊಂದು ಹೆಸರು, ಮೊಬೈಲ್ ನಂಬರು, ಜಿಮೇಲ್ ಐ ಡಿ ಹಾಕಿ ಮೊದಲು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ನೂ ಅಪ್ಲೋಡ್ ಆದ ನಂತರ ಸಬ್ಮಿಟ್ ಕೊಟ್ಟು ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಮ ಅರ್ಜಿ ಪೂರ್ತಿ ಆಗುತ್ತೆ. ಪೇಮೆಂಟ್ ಆದ ನಂತರ ನೀವೇನು ಮಾಡಬೇಕು, ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಕ್ನಾಲೆಜ್ಮೆಂಟ್ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಫೀಸ್ ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಜನರಲ್ ಕ್ಯಾಟಗರಿನವರಿಗೆ ಮಿನಿಮಮ್ 1,000 ರೂಪಾಯಿ ಇರುತ್ತೆ. ಇನ್ನು ಅರ್ಜಿ ಶುಲ್ಕ ಯಾವುದೇ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಆನ್ಲೈನ್ ಮೂಲಕ ಹಾಗೂ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬೇಕಾಗುತ್ತೆ. ಯಾವುದೇ ಡಿ ಚೆಕ್ ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ, ಈ ಅಪ್ಲಿಕೇಶನ್ ಓಪನಿಂಗ್ ಡೇಟು ನವಂಬರ್ 14 ನಿನ್ನೆ ಓಪನ್ ಆಗಿದೆ. ಈ ಒಂದು ಪೇಮೆಂಟ್ಗೆ ಲಾಸ್ಟು ಡಿಸೆಂಬರ್ 14ನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಕೊಳ್ಬೋದು, ಇದರಲ್ಲೇ ನಿಮಗೆ ಲಿಂಕು ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಬೇಕಂದರೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಲಿಂಕ್ ಓಪನ್ ಆಗುತ್ತೆ. ಇನ್ನು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೈಯಲ್ಲಿ ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ನೀಡಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇನ್ನು ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಏನಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿದೆ ನೋಟಿಫಿಕೇಷನ್ ನೋಡ್ಬೋದು. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಮಾಚನಹಳ್ಳಿ ನಿಧಿಗೆ ಅಂಚೆ ಶಿವಮೊಗ್ಗ 577322 ಈ ಒಂದು ಆಡಳಿತ ಕಚೇರಿಯಿಂದ ಈ ಒಂದು ನೇಮಕಾತಿ ಪ್ರಕಟಣೆಯನ್ನು ದಿನಾಂಕ 14 ನವಂಬರ್ 25ರಿಂದ ಹೊರಡಿಸಿದ್ದಾರೆ. ಇದರಲ್ಲಿ ಎಲ್ಲ ಪೂರ್ತಿ ಡೀಟೇಲ್ಸ್ ಇದೆ ನೋಡಿರಿ ಸ್ನೇಹಿತರೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರಗಳ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಶಿವಮೊಗ್ಗ. ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಿಂದ ಒಟ್ಟು 194 ಹುದ್ದೆಗಳಿಗೆ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸ್ನೇಹಿತರೆ. ಯಾವ್ಯಾವ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿದೆ, ಪರಿಶಿಷ್ಟ ಜಾತಿಗೆ ಎಷ್ಟಿದೆ, ಇದನ್ನೆಲ್ಲ ನೋಡಿಕೊಂಡು ನೀವು ಯಾವ ಕ್ಯಾಟಗರಿ ಬರುತ್ತೋ ಆ ಕ್ಯಾಟಗರಿಗೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಪ್ರತಿಯೊಂದು ಪೋಸ್ಟಿಗೂ ಅದ್ರ ಕೆಳಗಡೆ ವಿದ್ಯಾರ್ಹತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸಹಾಯಕ ವ್ಯವಸ್ಥಾಪಕ ಪೋಸ್ಟಿಗೆ ಏನು ಬೇಕು ಅಂತ ಇದ್ರ ಕೆಳಗಡೆ ನೋಡಿ ವಿದ್ಯಾರ್ಹತೆ ಅಂತ ಇದೆ. ಇನ್ನು ಎರಡನೇದು ಸಹಾಯಕ ವ್ಯವಸ್ಥಾಪಕರು ಆಡಳಿತ ಕ್ಷೇತ್ರಕ್ಕೆ ಯಾವುದು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಪೂರ್ತಿ ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದನ್ನೇ ನೀವು ಸ್ವಲ್ಪ ಝೂಮ್ ಮಾಡಿಕೊಂಡು ಅಥವಾ ಫ್ಯೂಸ್ ಮಾಡಿಕೊಂಡು ಇದನ್ನು ಪೂರ್ತಿ ಓದ್ಕೊಳ್ಳಿ. ನಿಮಗೆ ಪೂರ್ತಿ ಇದನ್ನು ನೋಡಿಕೊಂಡು ನಿಮಗೆ ಯಾವ ಕ್ಯಾಟಗರಿಗೆ ಯಾವ ಎಜುಕೇಷನ್ ಬೇಕೋ ಆ ಎಜುಕೇಷನಿಗೆ ತಕ್ಕಂತೆ ಆ ಕ್ಯಾಟಗರಿ ತಕ್ಕಂತೆ ನೀವು ನೋಡಿಕೊಂಡು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಗೇನಾದರೂ ಇದರಲ್ಲಿ ಕನ್ನಡ ಮಾಧ್ಯಮ ಬೇಕು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಸ್ಪೆಷಲ್ ಅನುಬಂಧ 2, ಅನುಬಂಧ 3 ಅಪ್ಲಿಕೇಶನ್ಗಳು ಬೇಕು ಅಂದರೆ ಇದರಲ್ಲೇ PDF ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಅದನ್ನು ತೋರಿಸ್ತೀನಿ ಕೆಳಗಡೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇನಾದರೂ ರೂರಲ್ ಗ್ರಾಮೀಣ ಮಾಧ್ಯಮ ಬೇಕು ಅಂದರೆ ಇದರಲ್ಲೇ ನೀವು ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಎಲ್ಲ ಅಪ್ಲಿಕೇಶನ್ಗೂ ಎಲ್ಲ ಅಧಿಕಾರಿ ಎಲ್ಲ ಪೋಸ್ಟ್ಗೂ ಅದಕ್ಕೆ ತಕ್ಕನಾದಂತೆ ವಿದ್ಯಾರ್ಹತೆಯನ್ನು ಅದ್ರ ಕೆಳಗಡೆ ಕೊಟ್ಟಿದ್ದಾರೆ. ಇದು ಶಿವಮೊಗ್ಗ ಹೆಡ್ ಆಫೀಸಿಂದ ಅಧಿಕೃತವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಪ್ರಕಟಣೆಯಾಗಿರುತ್ತೆ. ಸರ್ಕಾರಿ ಹುದ್ದೆಗಳನ್ನು ಹುಡುಕ್ತಾ ಇರೋರಿಗೆ ಇದೊಂದು ತುಂಬಾ ಅನುಕೂಲವಾಗತಕ್ಕಂಥ ಪೋಸ್ಟ್ ಇದು. ಲಾಸ್ಟ್ ಟೈಮು ಹೋದ ತಿಂಗಳಲ್ಲಿ ಕೂಡ ಸ್ವಲ್ಪ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದರು. ಬಹಳಷ್ಟು ಜನ ಇದ್ರ ಬಗ್ಗೆ ತುಂಬ ಮಾಹಿತಿ ಕೇಳ್ತಾ ಇದ್ರಿ, ಅವ್ರಿಗೋಸ್ಕರ. ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಏನಾದರೂ ಅಪ್ಲಿಕೇಶನ್ಗಳು ಓಪನ್ ಆದರೆ ಖಂಡಿತವಾಗ್ಲೂ ನಾವು ಇನ್ನು ಮುಂದೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇವೆ. ಈಗ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಈ 3 ಹಾಲು ಒಕ್ಕೂಟಗಳ ಇದರಲ್ಲಿ ಜಿಲ್ಲಾ ಹಾಲು ಒಕ್ಕೂಟ ಸಹಕಾರ ಆಫೀಸಲ್ಲಿ ಇರುತ್ತೆ. ಈ ಸ್ಕ್ರಾಲ್ ಆಗ್ತಾಯಿದೆ ನೋಡ್ರಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ವಿಡಿಯೋನ ಫ್ಯೂಸ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ಅದನ್ನೆಲ್ಲ ನೋಡ್ಕೋಬೋದು. ಅಥವಾ ನೀವು ಆನ್ಲೈನಲ್ಲಿ PDF ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ. ಆ PDF ಬೇಕಾದ್ರೆ ನೀವು ನೋಡಿಕೊಂಡು ನೀವು ಯಾವ ಕ್ಯಾಟಗರಿಗೆ ಬರುತ್ತೆ, ನಿಮ್ಮ ಎಜುಕೇಷನ್ ಏನಾಗಿದೆ, ಅದರಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು, ಆ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದ್ರ ಮೇಲೆ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದು ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫ್ಲೈನ್ ಇರೋದಿಲ್ಲ.
ನಿಮಗೆ ಎಕ್ಸಾಮ್ ಆಗಿರಲಿ, ಹಾಲ್ ಟಿಕೆಟಿಂದಾಗಿರಲಿ ಎಲ್ಲದೂ ಕೂಡ ನಿಮಗೆ ಮೇಲ್ ಮುಖಾಂತರ ಬರುತ್ತೆ. ಯಾವುದೇ ರೀತಿ ಫೋನು ಬರೋದಿಲ್ಲ. ಹಾಗಾಗಿ ನೀವು ಕಂಪಲ್ಸರಿಯಾಗಿ ಜಿಮೇಲ್ ID ಪಾಸ್ವರ್ಡನ್ನು ಇಟ್ಕೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ವೆರಿಫಿಕೇಷನ್ ಮಾಡ್ತಾ ಇರಬೇಕಾಗುತ್ತೆ. ಹೆಲ್ಪ್ಲೈನ್ ನಂಬರ್ ಇರುತ್ತೆ, ನೀವು ಬೇಕಂದರೆ ಹೆಲ್ಪ್ಲೈನಿಗೆ ಫೋನ್ ಮಾಡಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತಿಳ್ಕೊಬೋದು ಸ್ನೇಹಿತರೆ. ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದ ನೋಡಿ ಸ್ನೇಹಿತರೆ, ಈ ಒಂದು ಮೀಸಲಾತಿ ಅಂಕಣ ಇಲ್ಲಿದೆ. ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು, ಏನು ಮೀಸಲಾತಿ ಎಷ್ಟಿದೆ, ಒಳ ಮೀಸಲಾತಿ ಎಷ್ಟಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಬೇಕಂದರೆ ಇಲ್ಲೂ ನೋಡಿಕೊಂಡು ಅಪ್ಲಿಕೇಶನನ್ನು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಇದು ನೀವು ಸ್ಕ್ಯಾನ್ ಕಾಪಿ ಮಾಡಬೇಕಾದ್ರೆ ನೀಟಾಗಿ ಸ್ಕ್ಯಾನ್ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಅರ್ಜಿ ಶುಲ್ಕ ಏನಿರುತ್ತೆ ಅದು ಯಾವುದೇ ರೀತಿಯಾಗಿ ವಾಪಸ್ ಬರೋದಿಲ್ಲ ಸ್ನೇಹಿತರೆ. ನೀವು ಆಯ್ಕೆ ಆಗಲಿ ಬಿಡಲಿ, ಒಂದು ಸತಿ ನೀವು ಅಪ್ಲಿಕೇಶನನ್ನು ಒನ್ ಟೈಮ್ ಹಾಕಿದ್ರೆ ಈ ಒಂದು ಅಪ್ಲಿಕೇಶನ್ ಪೇಮೆಂಟು ರಿಪೀಟು ನಿಮಗೆ ವಾಪಸ್ ರಿಟರ್ನ್ ಆಗೋದಿಲ್ಲ. ಇದೊಂದು ಮಾಹಿತಿಯನ್ನು ನೀವು ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಆನ್ಲೈನ್ ಮೂಲಕ ಬೇಕಾದರೂ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪೇಮೆಂಟನ್ನು ಮಾಡ್ಬೋದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಪ್ರಾರಂಭದ ದಿನಾಂಕ 14 ನವೆಂಬರ್ 25. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಡಿಸೆಂಬರ್ 25. ಒಂದು ತಿಂಗಳಿರುತ್ತೆ ಸ್ನೇಹಿತರೆ. ಈ ಒಂದು ತಿಂಗಳಲ್ಲಿ ಲಾಸ್ಟ್ 2 ದಿನ ಇದಿರುತ್ತೆ ಪೇಮೆಂಟಿಗೆ ಅಂತೇಳಿ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಸೋಕೆ ನೀವು 12ನೇ ತಾರೀಕಿಗೆ ಅರ್ಜಿಯನ್ನು ಮುಗಿಸ್ಕೋಬೇಕಾಗುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿಯನ್ನು ಹಾಕಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ PDF ಯೂಸ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಹೆಲ್ಪ್ಲೈನ್ ನಂಬರ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಸಹಾಯವಾಣಿ ವಿವರಗಳು, ಈ ನಂಬರ್ಗೆ ನೀವು ಕರೆ ಮಾಡೋದ್ರ ಮುಖಾಂತರ ಈ ಒಂದು ಟೈಮಿಂಗ್ಸಲ್ಲಿ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನದಾಗಿ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನೇಮಕಾತಿಗೆ ಅರ್ಹತೆ ನೋಡಿಲಿದೆ. ನಿಮ್ಗೆ ಏನೇ ಇಂಪಾರ್ಟೆಂಟ್ ಬೇಕಂದರೂ ಇದರಲ್ಲಿ ನೋಟಿಫಿಕೇಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ನೀವು ಖಂಡಿತವಾಗ್ಲೂ ಇದು ನೋಡ್ಕೋಬೋದು. ಈ ಒಂದು ಪ್ರಕಟಣೆಯನ್ನು ನೀವು ನಿಧಾನವಾಗಿ ನೋಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿಂದ ಬೇಕು ಅಂತಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲ ಫ್ಯೂಸ್ ಮಾಡಿಕೊಂಡು ವೀಡಿಯೋನ ನೋಡ್ಕೋಬೋದು. ಇದು ವಿಡಿಯೋ ತುಂಬ ಲೆಂತ್ ಆಗ್ತಾಯಿದೆ, ತುಂಬ ಟೈಮ್ ಆಗುತ್ತೆ. ಆ ಉದ್ದೇಶದಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾಯಿದೆ. ದಯವಿಟ್ಟು ಸ್ವಲ್ಪ ಫ್ಯೂಸ್ ಮಾಡಿಕೊಂಡು ನಿಮಗೆ ಯಾವುದು ಮ್ಯಾಟ್ರು ಬೇಕಾಗುತ್ತೋ ಆ ಮ್ಯಾಟ್ರಿಗೆ ಬಂದಾಗ ನೀವು ಫ್ಯೂಸ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ತುಂಬ ವಿಡಿಯೋ ಲೆಂತ್ ಆದರೆ ನಿಮಗೂ ಸಮಸ್ಯೆ, ಕೇಳೋದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನದಾಗಿ ಏನೇ ಮಾಹಿತಿ ಬೇಕು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಬೇಕಾದರೆ ನೀವು ನಮಗೆ ಕಮೆಂಟ್ ಮಾಡ್ಬೋದು. ನಮಗೆ ಗೊತ್ತಿರುವಂಥ, ನಾವು ರಿಸರ್ಚ್ ಮಾಡಿ ತಿಳ್ಕೊಂಡಿರುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ನಿಮಗೆ ಕಮೆಂಟ್ ಮುಖಾಂತರ ಅಥವಾ ಮೆಸೇಜ್ ವಾಟ್ಸಪ್ ಮುಖಾಂತರ ತಿಳಿಸ್ತೀವಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮವ್ರಿಗೂ ಶೇರ್ ಮಾಡಿ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸ್ನೇಹಿತರೆ, ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ ಅಂತೇಳಿ. ನೀವು ಇದನ್ನೆಲ್ಲ ಓದ್ಕೋಬೇಕು. ನೀವೆಲ್ಲ ಓದ್ಕೊಂಡು ನಂತರ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದರೊಳಗೆಲ್ಲ ಡೀಟೇಲ್ಸ್ ಇರುತ್ತೆ, ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮು ಬರ್ತವೆ. ವಿಶೇಷ ಸೂಚನೆ ಬೇರೆ ಇದೆ, ನೋಡ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಆದಮೇಲೆ ಅಪ್ಲಿಕೇಶನನ್ನು ಹಾಕಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಟ್ರೆ. ಇದರಲ್ಲಿ ಅನುಬಂಧ ಫಾರ್ಮ್ಯಾಟ್ಗಳಿರ್ತವೆ. ನಿಮ್ಗೇನಾದರೂ ಬೇಕು ಅಂದರೆ ಈ ಒಂದು ಫಾರ್ಮ್ಯಾಟ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತೆಗೆಸ್ಕೊಂಡು ನೀವು ಬೇಕಾದರೆ ಫಿಲ್ ಮಾಡಿ ಅಪ್ಲೈ ಆದರೆ ಇವನ್ನೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ನೀವು ಎಲ್ಲೂ ಹುಡುಕೋಗಿದ್ರಲ್ಲ, ಇದು ಎಲ್ಲ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ, ನೀವು ನೋಡ್ಕೋಬೋದು ಸ್ನೇಹಿತರೆ. ಇಷ್ಟೊತ್ತವರೆಗೂ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.